ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಕಿಶೋರ್ ರಾಚಯ್ಯ. ನಿಮಗೆ ಇವತ್ತು ಒಂದು ಶ್ರೀರಾಮನ ವಿಶೇಷ ಗುಣದ ಬಗ್ಗೆ ಒಂದು ಸಣ್ಣ ಕಥೆಯ ಮೂಲಕ ಹೇಳ್ತೀನಿ. ರಾಮಾಯಣದ ಕಥೆಯ ಮತ್ತೊಬ್ಬ ವಿಶೇಷವಾದ ವ್ಯಕ್ತಿ ಅಂದರೆ ರಾವಣ ಮತ್ತು ಮಂಡೋದರಿ ನಡುವೆ ನಡೆದಂಥ ಒಂದು ಸಣ್ಣ ಹಾಸ್ಯ ಪ್ರಸಂಗ ಆ್ಯಕ್ಚುಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ರಾವಣ ಒಂದಿನ ಬಿಕ್ಕಿ ಹೇಳ್ತಾ ಇರ್ತಾನೆ. ಬಿಕ್ಕಿ ಅಳೋದನ್ನು ನೋಡಿ ಮಂಡೋದರಿ ಬಂದು ಕೇಳ್ತಾಳೆ, ಆಯಿತು ಏನಾಯಿತು, ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ? ಇಡೀ ಜಗತ್ತನ್ನೇ ಅಲ್ಲಾಡಿಸುವಂತಹ ಪರಾಕ್ರಮಿ ನೀನು, ಈ ಥರ ಮಗು ಥರ ಅಳ್ತಾ ಇದೆಯಲ್ಲ ಅಂತ. ರಾವಣ ಹೇಳ್ತಾನೆ, ನಾನು ಹೇಳೋಕ್ಕಾಗಲ್ಲ, ನೀನು ಕೇಳೋಕ್ಕಾಗಲ್ಲ ಅಂತ. ಸರಿ ಆಯಿತು, ಏನಾದರೂ ಆಗಲಿ ಹೇಳು, ಪರವಾಗಿಲ್ಲ ಅಂತ ಹೇಳ್ತಾನೆ. ಸರಿ, ರಾವಣ ಹೇಳ್ತಾನೆ, ನಾನು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಒಲಿಸೋಕ್ಕೆ ನಾನು ಪ್ರಯತ್ನ ಪಟ್ಟರು ಸೀತೆ ನನ್ನ ನೋಡ್ತಾನೂ ಇಲ್ಲ, ನನಗೆ ರಾಗಿ ಕಾಳಷ್ಟು ಮರ್ಯಾದೆ ಕೊಡ್ತಾ ಇಲ್ಲ ಅಂತ ತುಂಬ ಬಿಕ್ಕಿ ಹೇಳ್ತಾರೆ. ಸೊ ಮಂಡೋದರಿ ಹೇಳ್ತಾಳೆ, ಸರಿ ನಾನು ನಿಂಗೊಂದು ಐಡಿಯಾ ಕೊಡ್ತೀನಿ, ಟ್ರೈ ಮಾಡು ಮೋಸ್ಟ್ಲಿ ಅಂತ. ಸರಿ ಏನು ಅಂತ ಕೇಳ್ತಾನೆ. ಶ್ರೀರಾಮನ ವೇಷ ಧರಿಸಿ ಹೋಗು ನೀನು, ಹೇಗಿದ್ರು ನೀನು ಮಾಯಾವಿ, ಸೀತೆ ಮೋಸ್ಟ್ಲಿ ನಿನ್ನನ್ನು ಒಪ್ಕೋಬೋದು ಅಂತ ಹೇಳ್ತಾನೆ. ಆಗ ರಾವಣ ಇನ್ನಷ್ಟು ಜಾಸ್ತಿ ಬಿಕ್ಕಿ ಹೇಳೋಕ್ಕೆ ಶುರು ಮಾಡ್ತಾನೆ, ಒಡೋ ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ. ಮಂಡೋದರಿ, ಸರಿ ಈಗೇನಾಯಿತು, ಎಂಥ ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ, ನಿನ್ನ ಸ್ವಂತ ಹೆಂಡ್ತಿಯಾಗಿ ಈ ಐಡಿಯಾ ಯಾರಾದರೂ ಕೊಡ್ಬೋದಾ, ಟ್ರೈ ಮಾಡು ಅಂತ ಹೇಳ್ತಾನೆ. ನಿನಗೆ ಅನ್ಸುತ್ತಾ ನಾನು ಟ್ರೈ ಮಾಡಿರಲ್ಲ ಅಂತ? ಈಗ ಆಲ್ರೆಡಿ ನಾನು ಟ್ರೈ ಮಾಡಿದೆ, ಶ್ರೀರಾಮನ ವೇಷದಲ್ಲೂ ಕೂಡ ಹೋದೆ, ಆದರೆ ಅಲ್ಲಿ ಸೀತೆ ಮಾತ್ರ ನನ್ನೊಳಗೆ ಕಾಣಿಸಿದ್ರು. ಜಗತ್ತಲ್ಲಿರೋ ಎಲ್ಲ ಹೆಣ್ಮಕ್ಳು ಅಕ್ಕ ತಂಗಿರ ಥರ ಕಾಣೋಕ್ಕೆ ಶುರು ಆದರು. ಹಾಗಾಗಿ ನಾನು ಯಾವತ್ತೂ ಶ್ರೀರಾಮಗಾಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದು ಶ್ರೀರಾಮನ ಭಗವಾನ್ ಶ್ರೀರಾಮ ಅಂತ ಕರೆಯೋಕ್ಕೆ ಇದು ಒನ್ ಆಫ್ ದ ಗುಣ. ಥ್ಯಾಂಕ್ ಯು ಸ್ನೇಹಿತರೆ.